ನೀವೆಲ್ಲರೂ ನಿಮ್ಮ ಮಕ್ಕಳ ಜಾತಕ ತೋರಿಸ್ತೀರಿ, ಮದುವೆ ಸಲುವಾಗಿ ಕೂಡಿಸಿ ನೋಡ್ರಿ ಅಂತ ಹೇಳ್ತೀರಿ, ಎಲ್ಲ ಮಾಡ್ತೀರಿ. ಒಂದೇ ಸಮಯ ಒಂದೇ ಕ್ಷಣಕ್ಕೆ ಎಷ್ಟು ಜೀವರಾಶಿಗಳು ಹುಟ್ಟುತ್ತಾರೆ ಹೇಳಿ ಜಗತ್ತಿನಲ್ಲಿ? ಕೋಟಿ ಕೋಟಿ. ಈ ನಕ್ಷತ್ರ, ಈ ರಾಶಿ, ಈ ಟೈಮಿಗೆ ಹುಟ್ಟಿದವನ ಭವಿಷ್ಯ ಹೀಗಿರಬೇಕು ಅಂತ ಒಂದು ವ್ಯವಸ್ಥೆ ಇದೆ ಜ್ಯೋತಿಷ್ಯದಲ್ಲಿ. ಅದು ಹಾಗೆ ಅನುಭವಕ್ಕೂ ಬರುತ್ತೆ. ಹಾಗಾದರೆ ಅದೇ ಸಮಯಕ್ಕೆ ಅದೇ ಕ್ಷಣಕ್ಕೆ ಹುಟ್ಟುವ ಕೋಟಿ ಕೋಟಿ ಜೀವರನ್ನು ಸರಿಯಾಗಿ ಆ ಭವಿಷ್ಯಕ್ಕೆ ಹೊಂದುವವರನ್ನು ಆ ಕ್ಷಣದೊಳಗೆ ಹುಟ್ಟಿಸೋ ವ್ಯವಸ್ಥೆ ಮಾಡಬೇಕಲ್ಲ. ಯಾರಪ್ಪ ಮಾಡ್ತಾರೆ? ನಮ್ಮಪ್ಪನ, ನಿಮ್ಮಪ್ಪನ, ನಮ್ಮೆಲ್ಲರ ಅಪ್ಪ ಅವನು ಮಾಡ್ತಾನೆ. ಒಂದೇ ಕ್ಷಣದೊಳಗೆ ಹುಟ್ಟುವಂಥವರು ಸರಿಯಾಗಿ ಆ ಗ್ರಹಗಳಿಗೆ ಅಷ್ಟು ವ್ಯವಸ್ಥೆ. ಇಂತಿಂಥ ಗ್ರಹಗಳು ಇಂತಿಂಥ ಸ್ಥಾನದೊಳಗಿದ್ರೆ ಈ ಫಲವನ್ನು ಸೂಚನೆ ಮಾಡಬೇಕು. ಫಲ ಸಿಗೋದು ಗ್ರಹಗಳಿಂದ ಅಂತ ಯಾರೂ ತಪ್ಪು ತಿಳಿಯಬೇಡಿ. ಫಲ ಸಿಗೋದು ನಮ್ಮ ಕರ್ಮಗಳಿಂದ. ಆದ್ರೆ ಅದರ ಸೂಚನೆಯನ್ನು ಪರಮಾತ್ಮ ಗ್ರಹಗಳಿಂದ ಕೊಡ್ತಾನೆ. ಅಷ್ಟು ಇಡೀ ಜಗತ್ತು ಇವತ್ತು ಆ ಗ್ರಹಗತಿಗಳ ಮೇಲೆ ತಮ್ಮ ಭವಿಷ್ಯವನ್ನು ತಿಳ್ಕೋತದೆ. ಎಲ್ಲರೂ ಗ್ರಹಗಳ ಕಡೆಗೆ ಮುಖ ಮಾಡಿ ನೋಡ್ತಾರೆ, ಅದರಿಂದ ತಮ್ಮ ಭವಿಷ್ಯವನ್ನು ತಿಳ್ಕೋತಾರೆ. ಈ ಸ್ಥಾನ, ಈ ಮಾನ, ಇಂತಹ ಅದ್ಭುತವಾದಂತಹ ಎಲ್ಲರ ಭವಿಷ್ಯವನ್ನು ಸೂಚನೆ ಮಾಡುವಂತಹ ಒಂದು ವ್ಯಕ್ತಿತ್ವವನ್ನ ಆ ಗ್ರಹಗಳಿಗೆ ಕೊಟ್ಟು ಆ ಒಂದು ಸ್ಥಾನದೊಳಗೆ ಇಟ್ಟವನೇ ಈ ಪರಮಾತ್ಮ. ಅಂಥ ಪರಮಾತ್ಮನ ಅವತಾರ ಕಾಲದಲ್ಲಿ ಏನು ಖುಷಿ ಅವುಗಳಿಗೆ, ಆ ಎಲ್ಲ ದೇವತೆಗಳಿಗೆ, ಆ ಸೂರ್ಯ, ಚಂದ್ರ, ಮಂಗಳ, ಬುಧ ಗ್ರಹ, ಗುರು, ಎಲ್ಲರಿಗೂ ಕೂಡ ಅಷ್ಟು ಸಂತೋಷ. ಆ ಎಲ್ಲ ಗ್ರಹಗಳು, ಎಲ್ಲ ನಕ್ಷತ್ರಗಳು ಯಾವ ರೀತಿ ಅತ್ಯುನ್ನತ ಸ್ಥಾನದಲ್ಲಿರಬೇಕೋ ಹಾಗಿವೆ. ಅಷ್ಟು ಉಚ್ಚ ಮಟ್ಟದಲ್ಲಿ ನಮ್ದೇನು ಶಕ್ತಿ ಇದೆ ಅಷ್ಟೆಲ್ಲ ಶಕ್ತಿ ಹಾಕಿ ಎಷ್ಟು ಉತ್ತಮವಾದ ಮಂಗಲವನ್ನು ಸೂಚನೆ ಮಾಡಬೇಕೋ ಮಾಡಿದೆ.